ಇದಕ್ಕಾಗಿ ಅವ್ರು ಗಲಾಟೆ ಮಾಡ್ತಾ ಇದ್ರು. ನಾವು ಕೊಡಲ್ಲ, ಯಾವುದೇ ಕಾರಣಕ್ಕಾದ್ರೂ. ಜಮೀನಾದರೂ ನಮ್ಮ ಪ್ರಾಣ ಆದರೂ ಬಿಡ್ತೀರಿ, ಜಮೀನು ಮಾತ್ರ ಕೊಡಲ್ಲ. ನಾವು ರೇಷ್ಮೆ ಬೆಳೆ ಬೆಳಿತೀರಿ, ಹೂವು ಬೆಳಿತೀರಿ, ಶುಂಠಿ ಬೆಳಿತೀರಿ, ಪ್ರತಿಯೊಂದು ವಿಧವಾದ ಎಲ್ಲ ಬೆಳೆಗಳು ಬೆಳಿತೀರಿ. ನಾವು ಬೆಳೆಂತಾನೆ ಅವರು ತಿನ್ನೋದ. ನಾವು ಬೆಳೆದು ಕಳಿಸಲ್ಲ ಅಂದ್ರೆ ಅವ್ರೇನು ವಿಧಾನಸೌಧದಾಗ ಏನು ಬೆಳಿತಾರಲ್ಲಿ? ಯಾಕೆ ಇರೋದು ಒಂದೊಂದು ಎಕರೆ ಅರ್ಧ ಎಕರೆ ನಾವು ಮಡ್ಕೊಂಡಿದ್ದೀರಿ, ಮಡ್ಕೊಂಡಿರೋದಕ್ಕೆಲ್ಲ ಯಾಕೆ ಈ ಥರ ಅನಾಹುತ ಮಾಡೋದ? ಅವ್ರು ರಾಜಕಾರಣಿಗಳು ಆಗಿರೋದಕ್ಕೆ ರೈತರಿಗೆ ಸಹಾಯ ಮಾಡಕ್ಕೆ ತಾನೆ. ರೈತರ ಜಮೀನುಗಳನ್ನ ಕಿತ್ಕೊಂಡು ಅವರು ಉದ್ಧಾರ ಆಗಕ್ಕ. ನಮ್ಮನೇನು ಅವ್ರು ಉದ್ಧಾರ ಮಾಡ್ತಿಲ್ಲ. ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಎಲ್ಲರೂ ಕುತ್ಕೊಂಡಿದ್ದಾರೆ, ಜೀವನ ಮಾಡೋಷ್ಟು ಅವ್ರು ಸಂಪಾದನೆ ಮಡ್ಕೊಳ್ತಾರೆ. ನಮ್ಮನ್ನ ಯಾಕೆ ಹಾಳು ಮಾಡೋದು? ಇನ್ನು ಬೇರೆ ಕಡೆ ಇಲ್ಲ ಗುಟ್ಟಗಳು ಹಳ್ಳಗಳು ಇರೋದಾಗ ಹೋಗಿ ಮಾಡಲಿ ಬಿಡು. ನಾವು ಫಲವತ್ತಾದ ಭೂಮಿ, ಇವಾಗ ರೇಷ್ಮೆ ಇಲಾಖೆ ಫಲವತ್ತಾದ ಇದು ಅಂತಂದ್ಬಿಟ್ಟು ರೇಷ್ಮೆ ಇಲಾಖೆ ಇದು ಮಾಡಿಲ್ಲ, ಗುಡ್ ಮಾರ್ಕೆಟ್ ಮೊನ್ನೆ ಇವೆಲ್ಲ ಮಾಡಿಬಿಟ್ಟು ಯಾಕೆ ನಮ್ಗೆ ಇಷ್ಟ ಅನಾನುಕೂಲ ಕೊಡೋದವ್ರ? ನಾವೇನು ತಿನ್ಬೇಕು? ನಮ್ಮ ಮಕ್ಕಳು ಮರಿ ಏನು ತಿನ್ಬೇಕು? ಹಿಂದಿನಿಂದ ನಾವು ಬೆಳೆನಾಗ್ತಾನೆ ನಾವು ಬೆಳ್ಕೊಂಡು ತಿನ್ಕೊಂಡು ಬಂದಿರೋದ. ದಿವಸ ಒಬ್ಬೊಬ್ರು ಬಂದ್ಬಿಟ್ಟು ಈ ರೀತಿ ಮಾಡ್ತಾ ಇದ್ರೆ ನಾವೇನು ತಿನ್ಬೇಕಾ? ಅದಕ್ಕೆ ನಾವು ಜಮೀನು ಮಾತ್ರ ಬಿಡಲ್ಲ. ಪ್ರಾಣ ಆದರೂ ಬಿಡ್ತೀರಿ, ಜಮೀನು ಮಾತ್ರ ಬಿಡಲ್ಲ ನಾವು. ಇದೇ ನಮ್ಮದಕ್ಕೆ ನಿರ್ಧಾರ.